ಈ ಚಿಕ್ಕ ಹುಡುಗ RCB ಮ್ಯಾಚ್ ಅಲ್ಲಿ 26 ಬಾಲ್ಗೆ 78 ರನ್ಸ್ ಹೊಡಿತಾನೆ. ಬೇರೆ 15 ವಯಸ್ಸಾಗಿರೋ ಹುಡುಗ ಇಂಟರ್ನ್ಯಾಷನಲ್ ಬೌಲರ್ಸ್ ನ ಡೆಸ್ಟ್ರಾಯ್ ಮಾಡ್ತಾನೆ. ಯಾರು ಇವನು, ಎಲ್ಲಿಂದ ಬಂದ? ಇವತ್ತು ನಾವು ಇವ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ವಿಡಿಯೋ ಖಂಡಿತಾಗಿ ನಿಮ್ಗೆ ಇನ್ಸ್ಪೈರ್ ಮಾಡುತ್ತೆ. ಗೂಸ್ ಬೌನ್ಸ್ ಮಾತ್ರ ಗ್ಯಾರಂಟಿ. 2011 ಬಿಹಾರ್ ಅಲ್ಲಿ ಹುಟ್ಟಿರ್ತಾನೆ. ಬರೀ 4 ವಯಸ್ಸಿರೋವಾಗನೆ ಕ್ರಿಕೆಟ್ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೋಗ್ತಾ ಹೋಗ್ತಾ ಸಕ್ಕದಾಗಿ ಕ್ರಿಕೆಟ್ ಆಡ್ತಾನೆ. ಆ ಚಿಕ್ಕ ವಯಸ್ಸಲ್ಲೇ ಲೋಕಲ್ ಟೂರ್ನಮೆಂಟ್ಸ್ ಹೋಗಿ ಮ್ಯಾಚಸ್ ನ ಗೆದ್ಕೊಂಡ್ ಬರ್ತಾರೆ. ಈ ವಿಷಯ ಅವ್ರ ಅಪ್ಪ ನೋಟಿಸ್ ಮಾಡಿ ಒಂದು ಒಳ್ಳೆ ಕ್ರಿಕೆಟ್ ಅಕಾಡೆಮಿಯಲ್ಲಿ ಸೇರಿಸಬೇಕು ಅಂತ ಮುಂಬೈಗೆ ಹೋಗ್ತಾರೆ. ಮುಂಬೈಯಲ್ಲಿ ಬದುಕೋದು ಅಷ್ಟು ಈಸಿ ಅಲ್ಲ. ಅಲ್ಲಿ ರೂಮ್ಸ್ ಫುಡ್ಸ್ ಎಲ್ಲ ತುಂಬಾ ಕಾಸ್ಟ್ಲಿ ಆಗಿರುತ್ತೆ. ಸೊ ಅವ್ರ ಅಪ್ಪ ಅದಕ್ಕೆ ಅಂತಾನೆ ಬೌನ್ಸರ್ ಆಗಿ ಕೆಲಸ ಮಾಡ್ತಾರೆ. ಜೊತೆಗೆ ಡಬಲ್ ಶಿಫ್ಟ್ ಮಾಡ್ತಾರೆ. ಒಂದು ಪಾಯಿಂಟ್ ಅಲ್ಲಿ ಬಾತ್ರೂಮ್ ಕ್ಲೀನ್ ಮಾಡೋ ಕೆಲಸ ಮಾಡ್ತಿದ್ರು. ಜಸ್ಟ್ ಅವ್ರ ಮಗುನ್ನ ಒಂದು ಕ್ರಿಕೆಟರ್ ಆಗಿ ಆಗ್ಬೇಕು ಅಂತ ಆಸೆ ಪಡ್ತಾರೆ. ಸಂಸಾದ್ಪುರ್ ಇಂದ ಪಟ್ನಾಗ್ ಹೋಗ್ತಾರೆ. ಪ್ರತಿದಿನ 100 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡ್ ಬರ್ತಾರೆ. ಒಂದು ಪಾಯಿಂಟ್ ಅಲ್ಲಿ ಅವ್ರ ಮಗುನ್ಗೆ ಸಪೋರ್ಟ್ ಮಾಡೋದಕ್ಕೆ ದುಡ್ಡಿಲ್ಲ ಅಂತ ಅವ್ರ ಸ್ವಂತ ಲ್ಯಾಂಡ್ ನ ಸೇಲ್ ಮಾಡ್ತಾರೆ. ಈ ತರ ಅವ್ರ ಫ್ಯಾಮಿಲಿ ಸಿಚುವೇಶನ್ ಇರುತ್ತೆ. 2024 ರಂಜಿ ಟ್ರೋಫಿಯಲ್ಲಿ ಡೆಬ್ಯೂ ಮಾಡ್ತಾರೆ. ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ. 2025 1.1 crore ಕೊಟ್ಟು ಸೆಲೆಕ್ಟ್ ಮಾಡ್ತಾರೆ. ರಾಹುಲ್ ದ್ರಾವಿಡ್ ಅವ್ರ ಮಗ. ಇವರೊಂದು ಮೇನ್ ಕಾರಣ ಸೂರ್ಯವಂಶಿ IPL ಅಲ್ಲಿ ಡೆಬ್ಯೂ ಮಾಡೋದಕ್ಕೆ. ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ಡೀಟೇಲ್ ಆಗಿ ಒಂದು ವಿಡಿಯೋ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡಿ ನೋಡಿ. IPL ಮ್ಯಾಚ್ ಅಲ್ಲಿ ಫಸ್ಟ್ ಬಾಲ್ಗೆ 6 ನ ಹೊಡಿತಾರೆ. ಗುಜರಾತ್ ಜೊತೆ ಸೆಂಚುರಿ ಹೊಡಿತಾರೆ. ಅಂಡರ್ 19 ವರ್ಲ್ಡ್ ಕಪ್ ಫೈನಲ್ ಬರೀ 80 ಬಾಲ್ಗೆ ಸೆಂಚುರಿನ ಹೊಡೆದಿ 175 ರನ್ಸ್ ನ ಹೊಡಿತಾರೆ. ಇಂಡಿಯಾಗೆ ಅಂಡರ್ 19 ವರ್ಲ್ಡ್ ಕಪ್ ನ ಗೆದ್ಕೊಟ್ರು. 2026 CSK ಮ್ಯಾಚ್ ಅಲ್ಲಿ ಫಾಸ್ಟೆಸ್ಟ್ ಆಫ್ ಸೆಂಚುರಿ ಹೊಡಿತಾನೆ. ನಿನ್ನೆ RCB ಮ್ಯಾಚ್ ಅಲ್ಲಿ 26 ಬಾಲ್ಸ್ಗೆ 78 ರನ್ಸ್ ಹೊಡಿತಾನೆ. ಬುಮ್ರಾನ ಕಂಡ್ರೆ ಬ್ಯಾಟ್ಸ್ಮನ್ ಭಯ ಪಡ್ತಾರೆ. ಆದ್ರೆ ವೈಭವ್ ಫಸ್ಟ್ ಬಾಲ್ ಅಲ್ಲೇ 6 ರನ್ ಹೊಡಿತಾನೆ. ಬೇರೆ 15 ವಯಸ್ಸಾಗಿರೋ ಹುಡುಗ ಭುವನೇಶ್ವರ್ ಕುಮಾರ್, ಹೇಜಲ್ವುಡ್ ಈ ತರ ಇಂಟರ್ನ್ಯಾಷನಲ್ ಬೌಲರ್ಸ್ ಗೆ 6 ಹೊಡಿತಾರೆ. ಇವ್ರ ಕಥೆಯಿಂದ ನಾವೇನ್ ತಿಳ್ಕೊಬೋದಂದ್ರೆ ಅವ್ರಪ್ಪ ತುಂಬಾ ಕಷ್ಟಪಟ್ಟು ಅವ್ರ ಲ್ಯಾಂಡ್ ಕೂಡ ಸೇಲ್ ಮಾಡಿ ಅವ್ರ ಮಗ ಒಂದು ಕ್ರಿಕೆಟರ್ ಆಗ್ಬೇಕು ಅಂತ ಸಪೋರ್ಟ್ ಮಾಡ್ತಾರೆ. ಇವತ್ತು ಒನ್ ಆಫ್ ದ ಬೆಸ್ಟ್ ಯಂಗೆಸ್ಟ್ ಕ್ರಿಕೆಟ್ ಪ್ಲೇಯರ್. ತುಂಬಾ ಇನ್ಸ್ಪೈರಿಂಗ್ ಆಗಿದೆಯಲ್ಲ. ಈ ಚಿಕ್ಕ ವಯಸ್ಸಲ್ಲೇ ತುಂಬಾ ರೆಕಾರ್ಡ್ಸ್ ನ ಕ್ರಿಯೇಟ್ ಮಾಡ್ತಿದ್ದಾರೆ. ಖಂಡಿತಾಗಿ ಫ್ಯೂಚರ್ ಅಲ್ಲಿ ಒನ್ ಆಫ್ ದ ಗ್ರೇಟೆಸ್ಟ್ ಪ್ಲೇಯರ್ ಆಗ್ತಾರೆ. ಈ ತರ ಒಳ್ಳೆ ವಿಡಿಯೋಸ್ ನೋಡ್ಬೇಕಂದ್ರೆ ನಮ್ಮ ಚಾನಲ್ ನ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ.